ಲಕ್ಕೋ ಹೊಡೆಯುವಂಥ ಕಾಯಿಲೆ ಆಗಿರ್ಬೋದು, ಬ್ರೈನ್ ಹೆಮ್ರೇಜ್ ನಂತಹ ಕಾಯಿಲೆಗಳು ಅತಿ ಹೆಚ್ಚು ಕಾಣಿಸ್ತಿದೆ. ನಾವು ಕ್ರಮಬದ್ಧವಾದ ರೀತಿಯಲ್ಲಿ ಸ್ನಾನ ಮಾಡದೇ ಇರೋದಕ್ಕೆ ಈ ಲಕ್ಕೋಗಳು ಹೊಡೆಯಕ್ಕೆ ಕಾರಣ. ಅತಿ ಹೆಚ್ಚು ಲಕ್ಕೋ ಹೊಡೆದ ಪ್ರಕರಣಗಳನ್ನ ಗಮನಿಸಿದಾಗ ಅತಿ ಹೆಚ್ಚು ಜನಕ್ಕೆ ಬಾತ್ರೂಮ್ನ ಒಳಗೇನೆ ಲಕ್ಕೋ ಹೊಡೆದಿದೆ. ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಲಕ್ಕೋ ಹೊಡೆಯುವಂಥ ಕಾಯಿಲೆ ಆಗಿರ್ಬೋದು, ಬ್ರೈನ್ ಹೆಮ್ರೇಜ್ ನಂತಹ ಕಾಯಿಲೆಗಳು ಅತಿ ಹೆಚ್ಚು ಕಾಣಿಸ್ತಿದೆ. ಇದಕ್ಕೆ ಅನೇಕ ಕಾರಣಗಳಲ್ಲಿ ನಾವು ಸ್ನಾನ ಮಾಡುವ ವಿಧಾನ ಕೂಡ ಒಂದು ಕಾರಣ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ನಾವು ಕ್ರಮಬದ್ಧವಾದ ರೀತಿಯಲ್ಲಿ ಸ್ನಾನ ಮಾಡದೇ ಇರೋದಕ್ಕೆ ಈ ಲಕ್ಕೋಗಳು ಹೊಡೆಯಕ್ಕೆ ಕಾರಣ. ಅತಿ ಹೆಚ್ಚು ಲಕ್ಕೋ ಹೊಡೆದ ಪ್ರಕರಣಗಳನ್ನ ಗಮನಿಸಿದಾಗ ಅತಿ ಹೆಚ್ಚು ಜನಕ್ಕೆ ಬಾತ್ರೂಮ್ನ ಒಳಗೇನೆ ಲಕ್ಕೋ ಹೊಡೆದಿದೆ. ನಮ್ಮ ಹಿರಿಯರೆಲ್ಲ ಯಾವ ರೀತಿ ಸ್ನಾನ ಮಾಡ್ತಿದ್ರು, ನದಿಯಲ್ಲಿ ಸ್ನಾನ ಮಾಡುವಾಗಾಗಿರ್ಬೋದು, ಇಲ್ಲ ಮನೆಯಲ್ಲಿ ಕೂತು ಸ್ನಾನ ಮಾಡುವಾಗಾಗಿರ್ಬೋದು, ಯಾವ ರೀತಿ ಸ್ನಾನಗಳನ್ನ ಮಾಡ್ತಿದ್ರು ಅಂದ್ರೆ, ನದಿಯಲ್ಲಿ ಸ್ನಾನ ಮಾಡುವಾಗ ಮೊಣಕಲ್ನವರೆಗೆ ನೀರು ಬರುವಂತ ಜಾಗದಲ್ಲಿ ನಿಲ್ತಿದ್ರು. ಮೊದಲಿಗೆ ಕೈಕಾಲುಗಳಿಗೆ ಆ ನೀರು ತಾಕ್ತಿತ್ತು. ಕೈಕಾಲುಗಳಿಗೆ ಆ ನೀರು ತಾಕಿದಾಗ ನಮ್ಮ ಸಂಪೂರ್ಣವಾದಂಥ ರಕ್ತ ಚಲಾವಣೆ ಕಾಲಿನ ಕಡೆಗೆ ಸಾಗುತ್ತೆ. ಅದರ ನಂತರ ಹಂತವಾಗಿ ಮೇಲೆ ನೀರುಗಳನ್ನ ಹಾಕೊಂಡು ಬರ್ತಿದ್ರು. ಕೊನೆಗೆ ತಲೆಗೆ ನೀರಾಕಿ ಸ್ನಾನವನ್ನ ಮಾಡ್ತಿದ್ರು. ಅದೇ ರೀತಿ ಮನೆಯಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಕೈಕಾಲುಗಳಿಗೆ ನೀರುಗಳನ್ನ ಹಾಕಿ ನಂತರ ಭುಜದ ಮೇಲೆ, ನಂತರ ಕೊನೆಯದಾಗಿ ತಲೆಗೆ ನೀರನ್ನ ಹಾಕ್ತಿದ್ರು. ಈ ರೀತಿ ಕ್ರಮಬದ್ಧವಾಗಿ ಸ್ನಾನಗಳನ್ನ ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಸ್ನಾನ ಮಾಡುವಂತ ನಿಯಮವನ್ನ ಯಾರು ಕೂಡ ಪಾಲನೆಯನ್ನ ಮಾಡ್ತಿಲ್ಲ. ಬಾತ್ರೂಮ್ಗೆ ಹೋಗ್ತೀವಿ, ಶವರನ್ನು ಆನ್ ಮಾಡ್ತೀವಿ, ಒಂದೇ ಸಮನೆ ತಲೆಗೆ ನೀರನ್ನ ಬಿಟ್ಕೊಳ್ತೀವಿ. ಅದೇ ರೀತಿ ಜಗ್ಗುಗಳಿಂದ ಸ್ನಾನ ಮಾಡೋದಾದ್ರೆ ಆ ಜಗ್ಗಿಂದ ನೀರು ತೆಗೆದು ಮೊದಲು ನಾವು ತಲೆಗೆ ನೀರುಗಳನ್ನ 3-4 ಚೊಂಬು ವೇಗವಾಗಿ ತಲೆಗೆ ನೀರುಗಳನ್ನ ಹಾಕ್ತೀವಿ. ಈ ರೀತಿ ವೇಗವಾಗಿ ತಲೆಗಳಿಗೆ ನೀರುಗಳನ್ನ ಹಾಕಿದಾಗ ನಮ್ಮ ದೇಹದ ಒಳಗೆ ತಾಪಮಾನದ ಬದಲಾವಣೆ ಆಗ್ತದೆ. ಆ ತಾಪಮಾನದ ಬದಲಾವಣೆ ಆಗುವುದರಿಂದ ರಕ್ತ ಚಲಾವಣೆಯಲ್ಲಿ ಪರಿವರ್ತನೆ ಆಗ್ತದೆ. ಆ ಪರಿವರ್ತನೆ ಆದಂತ ಪರಿಣಾಮ ಅದು ಬ್ರೈನ್ಗೂ ಕೂಡ ಅದರ ಹೊಡೆತವನ್ನ ಬೀಳುತ್ತೆ. ನಿರಂತರವಾಗಿ ಇದೇ ರೀತಿ ಸ್ನಾನ ಮಾಡಿಕೊಂಡು ಬರೋದ್ರಿಂದ ಲಕ್ಕೋ ಕಾಯಿಲೆ ಬರೋದ್ರಲ್ಲಿ ಇದು ಕೂಡ ಒಂದು ಮೂಲ ಕಾರಣವಾಗಿದೆ ಸ್ನೇಹಿತರೆ. ನಿಜವಾಗಿಯೂ ಸ್ನಾನ ಮಾಡೋದರ ಸರಿಯಾದ ವಿಧಾನ ಯಾವ ರೀತಿ ಅಂದ್ರೆ, ಬಾತ್ರೂಮ್ ಅಲ್ಲೇ ಸ್ನಾನ ಮಾಡಿ, ನದಿ ಸ್ನಾನ ಮಾಡಿ, ಹೊರಗಡೆನೆ ಮಾಡಿ, ಮೊದಲಿಗೆ ಕಾಲಿಗೆ 1 ರಿಂದ 1.5 ನಿಮಿಷಗಳ ಕಾಲ ಆ ನೀರಿನ ಸ್ಪರ್ಶವಾಗ್ಲಿ. ಒಂದು ವೇಳೆ ಬಾತ್ರೂಮ್ ಅಲ್ಲಿ ನಿಂತು ಜಗ್ಗುಗಳಲ್ಲಿ ಸ್ನಾನ ಮಾಡ್ತೀರಂದ್ರೆ 3-4 ಜಗ್ಗುಗಳ ನೀರನ್ನ ತೆಗೆದು ನಿಧಾನವಾಗಿ ಕಾಲಿಗೆ ಆ ನೀರುಗಳನ್ನ ಹಾಕಿ, ಆಗ ಕಂಪ್ಲೀಟ್ ಆಗಿ ದೇಹದಲ್ಲಿರುವಂತಹ ರಕ್ತ ಚಲನೆ ಕಾಲಿಗೆ ಹೋಗುತ್ತೆ. ಕಾಲಿಗೆ ಹೋದ ನಂತರ ಹಂತವಾಗಿ ದೇಹದ ಮೇಲೆ ನೀರುಗಳನ್ನು ಹಾಕೊಂಡ್ಬನ್ನಿ. ಕೊನೆಗೆ ತಲೆಗೆ ನೀರುಗಳನ್ನು ಹಾಕೋದ್ರಿಂದ ಈ ರೀತಿ ಕ್ರಮಬದ್ಧವಾದಂತಹ ಸ್ನಾನಗಳನ್ನ ಮಾಡೋದ್ರಿಂದ ಲಕ್ಕೋ ಕಾಯಿಲೆ ಮತ್ತು ಬ್ರೈನ್ ಹೆಮ್ರೇಜ್ ಆಗುವಂತ ಕಾಯಿಲೆಗಳಿಂದ ನಮ್ಮನ್ನ ನಾವು ರಕ್ಷಿಸಿಕೊಳ್ಬಹುದು ಸ್ನೇಹಿತರೆ. ವಿಡಿಯೋನ ಪೂರ್ತಿ ನೋಡಿದಂತ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅನೇಕ ಉತ್ತಮವಾದಂತಹ ವಿಚಾರಣೆನ ಈ ಚಾನಲ್ ಮೂಲಕ ತಿಳಿಸ ಬರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.